ಎಚ್ಸಿ ಮಹದೇವಪ್ಪ ಸಿಎಂ ಆಗಲಿ ಗಣೇಶ್ ಪ್ರಸಾದ್. ಎಚ್ಸಿ ಮಹದೇವಪ್ಪ ಹುಟ್ಟುಹಬ್ಬ ಮೂಡಲ ಧ್ವನಿ ವೃದ್ಧಾಶ್ರಮದಲ್ಲಿ ಉಪಹಾರ ವ್ಯವಸ್ಥೆ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾ ಎಚ್ಸಿ ಮಹದೇವಪ್ಪ ಅವರ ಹುಟ್ಟುಹಬ್ಬದ ಅಂಗವಾಗಿ ಭೀಮರಾವ್ ಅಂಬೇಡ್ಕರ್ ಸೇನೆ ಹಾಗೂ ಸುನೀಲ್ ಬೋಸ್ ಅಭಿಮಾನಿ ಬಳಗದ ವತಿಯಿಂದ ನಗರದ ಜೋಡಿ ರಸ್ತೆಯಲ್ಲಿರುವ ಮೂಡಲ ಧ್ವನಿ ವೃದ್ಧಾಶ್ರಮದಲ್ಲಿ ಬೆಳಗಿನ ಉಪಹಾರ ವ್ಯವಸ್ಥೆ ಮಾಡಲಾಯಿತು. ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಬಿಕೆ ರವಿಕುಮಾರ್ ಮಾತನಾಡಿ, ಸಮಾಜ ಕಲ್ಯಾಣ ಸಚಿವರಾದ ಎಚ್ಸಿ ಮಹದೇವಪ್ಪ ಅವರ ಹುಟ್ಟುಹಬ್ಬವನ್ನು ಮೂಡಲ ಧ್ವನಿ ವೃದ್ಧರೊಂದಿಗೆ ಆಚರಣೆ ಮಾಡಲಾಗಿದೆ. ಎಚ್ಸಿ ಮಹದೇವಪ್ಪ ರಾಜ್ಯದ ಧೀಮಂತ ನಾಯಕರಾಗಿದ್ದು, ಶೋಷಿತರ ಧ್ವನಿಯಾಗಿ ಸಮಾಜದ ಏಳಿಗೆಗೆ ಕಟಿಬದ್ಧರಾಗಿ ಅನೇಕ ಆಡಳಿತಾತ್ಮಕ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಲು 16 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಾರೆ. ಆರೋಗ್ಯ ಸಚಿವರಾಗಿ, ಲೋಕೋಪಯೋಗಿ ಸಚಿವರಾಗಿ, ವಿವಿಧ ಖಾತೆಗಳ ಸಚಿವರಾಗಿ, ಪ್ರಸ್ತುತ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಅವರ ಬಲಗೈ ಬಂಟರಾಗಿ ಸಮಾಜ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಅವರಿಗೆ ಭಗವಂತ ಹೆಚ್ಚಿನ ಆರೋಗ್ಯ ಆಯಸ್ಸು ಕರುಣಿಸಲಿ, ಇನ್ನೂ ಉನ್ನತವಾದ ಹುದ್ದೆ ದೊರಕಲಿ ಎಂದು ಪ್ರಾರ್ಥಿಸಿದರು. ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಭೀಮರಾವ್ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ಗಣೇಶ್ ಪ್ರಸಾದ್ ಮಾತನಾಡಿ, ಕರ್ನಾಟಕದ ಏಕೈಕ ನಾಯಕ ಸಂವಿಧಾನದ ಆಶಯಗಳನ್ನು ದೇಶಕ್ಕೆ ಸಾರುವ ಸಲುವಾಗಿ ಶಾಲಾ, ಕಾಲೇಜು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಸಂವಿಧಾನ ಪೀಠಿಕೆ ವಾಚನವನ್ನು ಕಡ್ಡಾಯಗೊಳಿಸಿದ ಪ್ರಬಲ ಅಂಬೇಡ್ಕರ್ ವಾದಿ, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಡಾ ಎಚ್ಸಿ ಮಹದೇವಪ್ಪ ಅವರ ಹುಟ್ಟುಹಬ್ಬದ ಅಂಗವಾಗಿ ಭೀಮರಾವ್ ಅಂಬೇಡ್ಕರ್ ಸೇನೆ ಸುನೀಲ್ ಬೋಸ್ ಅಭಿಮಾನಿ ಬಳಗದ ವತಿಯಿಂದ ನಗರದ ಮೂಡಲ ಧ್ವನಿ ವೃದ್ಧಾಶ್ರಮದಲ್ಲಿ ವೃದ್ಧರಿಂದ ಕೇಕ್ ಕತ್ತರಿಸಿ ಬೆಳಗಿನ ಉಪಹಾರ ವ್ಯವಸ್ಥೆ ಮಾಡಲಾಯಿತು. ಮಹದೇವಪ್ಪ ಅವರು ಇನ್ನೂ ಹೆಚ್ಚಿನ ಕಾಲ ಮಂತ್ರಿಯಾಗಿ ಮತ್ತಷ್ಟು ಜನಸೇವೆ ಮಾಡಲಿ, ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಲಿ ಎಂದು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಾಗರತ್ನ, ನಗರಸಭಾ ಮಾಜಿ ಅಧ್ಯಕ್ಷೆ ಚಿನ್ನಮ್ಮ, ನಾಗಶ್ರೀ ನಗರಸಭಾ ಮಾಜಿ ಸದಸ್ಯ ರಾಮಸಮುದ್ರ ಬಸವರಾಜು, ರೋಟರಿ ಅಧ್ಯಕ್ಷ ಕಾಗಲವಾಡಿ ಚಂದ್ರು, ಮುಖಂಡರಾದ ಮಹೇಶ್ ಕುದ್ರ, ಅಮಚವಾಡಿ ಶಿವಣ್ಣ, ರಾಮಸಮುದ್ರ ಪ್ರಸನ್ನ, ಆಲೂರು ಶೇಷಣ್ಣ, ರಾಮು, ಲೋಹಿತ್, ಶಿವಣ್ಣ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹಮ್ಮ ನಂಜುಂಡ ನಾಯಕ, ಎಂಕೆ ಸ್ಟಿವ್ ರಿಪೋರ್ಟ್, ಚಾಮರಾಜನಗರ. ಇಂದು ನಮ್ಮ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಭೀಮರಾವ್ ಅಂಬೇಡ್ಕರ್ ಸೇನೆ ಮತ್ತು ಸುನೀಲ್ ಬೋಸ್ ಅಭಿಮಾನಿ ಬಳಗದ ವತಿಯಿಂದ ಒಂದು ವೃದ್ಧಾಶ್ರಮದಲ್ಲಿ ಎಲ್ಲರಿಗೂ ಒಂದು ತಿಂಡಿ ವ್ಯವಸ್ಥೆನ ಇಟ್ಕೊಂಡಿದ್ದೀವಿ. ಹಾಗೆ ಇನ್ನೂ ಎಸ್ ಸಿ ಮಹದೇವಪ್ಪ ಅವರಿಂದ ಹೆಚ್ಚಿನ ಕಾಲ ಮಂತ್ರಿಯಾಗಿ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಿ ಜನಸೇವೆಗಳನ್ನ ಮಾಡಲಿ ಅಂತ ಆಶಿಸ್ತಾ, ಮತ್ತು ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಬೇಕು ಅಂತ. ಯಾಕೆಂದರೆ ಅವರು ನಮ್ಮ ದಲಿತ ಜನಾಂಗದಲ್ಲಿ ಒಂದು ಹುಟ್ಟು ಹೋರಾಟಗಾರರಾಗಿ ಶ್ರಮದಿಂದ ಬೆಳೆದಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಭವಿಷ್ಯ ದೊರಕಲಿ ಅಂತ ನಾವು ಈ ಸಮಯದಲ್ಲಿ ಆಶಿಸ್ತೇವೆ. ಆಶ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಹದೇವಪ್ಪನವರ ಹುಟ್ಟುಹಬ್ಬವನ್ನು ಇವತ್ತು ಅನಾಥರು, ವೃದ್ಧರ ಜೊತೆ ಅವರ ಅಭಿಮಾನಿಗಳು, ಹಿತೈಷಿಗಳು ಚಾಮರಾಜನಗರದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಎಸ್ ಸಿ ಮಹದೇವಪ್ಪನವರು ತಮ್ಮೆಲ್ಲರೂ ಕೂಡ ತಿಳಿದಿರೋ ಹಾಗೆ ಈ ಕರ್ನಾಟಕ ರಾಜ್ಯದ ಒಬ್ಬ ಧೀಮಂತ ನಾಯಕರಾಗಿದ್ದಾರೆ. ಶೋಷಿತರ ಧ್ವನಿಯಾಗಿ ಆ ಸಮಾಜದ ಏಳಿಗೆಗೆ ಕಟಿಬದ್ಧವಾಗಿ ಅನೇಕ ಆಡಳಿತಾತ್ಮಕವಾದಂಥ ತೀರ್ಮಾನಗಳನ್ನು ತೆಗೆದುಕೊಂಡು ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ 16 ವರ್ಷಗಳಿಂದಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆರೋಗ್ಯ ಸಚಿವರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ, ಮತ್ತು ಲೋಕೋಪಯೋಗಿ ಸಚಿವರಾಗಿ, ವಿವಿಧ ಖಾತೆಗಳ ಸಚಿವರಾಗಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವರ ಬಲಗೈ ಬಂಟರಾಗಿ ಅನೇಕ ವರ್ಷಗಳಿಂದಲೂ ಕೂಡ ಅದು ಜನತಾ ಪರಿವಾರ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲ ಸಂದರ್ಭಗಳಲ್ಲೂ ಕೂಡ ಆಯಾ ಕಾಲಘಟ್ಟಕ್ಕೆ ಅನುಗುಣವಾಗಿ ಸಮಾಜದ ಏಳಿಗೆಗೆ, ಅಭಿವೃದ್ಧಿಗೆ ಅವರು ಶ್ರಮಿಸ್ತಾ ಇದ್ದಾರೆ. ಅವರ ಹುಟ್ಟುಹಬ್ಬದಿಂದ ಇವತ್ತು ತಮ್ಮೆಲ್ಲರ ನಡುವೆ ಇವತ್ತು ತಮ್ಮೆಲ್ಲರಿಗೂ ಒಂದು ತಿಂಡಿಯನ್ನು ಉಚಿತವಾಗಿ ಕೊಡ್ತಕ್ಕಂಥದ್ರ ಮೂಲಕ ನಮ್ಮ ಅವರ ಹಿತೈಷಿಗಳು ಗಣೇಶ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ತುಂಬ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ. ಸಮಾಜದ ಏಳಿಗೆಗೆ ದುಡಿತಾ ಇರ್ತಕ್ಕಂಥ ಎಸ್ ಸಿ ಮಹದೇವಪ್ಪನವರು ಇನ್ನಷ್ಟು ವರ್ಷಗಳ ಕಾಲ ಬದುಕಬೇಕು, ಅನೇಕ ವರ್ಷಗಳ ಕಾಲ ಇದ್ದು ಇನ್ನಷ್ಟು ಸಮಾಜದ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶ ದೇವರು ಅವರಿಗೆ ಕಲ್ಪಿಸಲಿ, ಇನ್ನೂ ಉನ್ನತವಾದಂಥ ಹುದ್ದೆಗೆ ಅವರು ಏರ್ತಕ್ಕಂಥ ಒಂದು ಸಂದರ್ಭ ಒದಗಿ ಬರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರ ಮೂಲಕ ಸಲ್ಲಿಸಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಅನೇಕ ಕಡೆ ನಡೀತಾ ಇದೆ. ಅವರಿಗೆ ಇನ್ನಷ್ಟು ಶಕ್ತಿ ದೇವರು ದಯಪಾಲಿಸಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸಿ ನಾನು ಏನು ಮಾತನ್ನು ಮುಗಿಸ್ತೇನೆ.